ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ದೂದ್ ಪೇಡ ಮಾಡಬೇಕು ಅಂತ ಈ ಪರ್ಟಿಕ್ಯುಲರ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ದೂದ್ ಪೇಡ ಅಂದ ತಕ್ಷಣ ಎಲ್ಲರಿಗೂ ಮನ್ಸಲ್ಲಿ ಥಾಟ್ ಬರೋದು ಏನಂದರೆ, ಇದನ್ನು ಮಾಡೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕೇನೋ ಅನಿಸುತ್ತೆ, ಮತ್ತು ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೇನೋ ಅಂತಲೂ ಕೂಡ ಡೌಟ್ ಬರುತ್ತೆ. ಬಟ್ ನಾನು ನಿಮ್ಗೊಂದು ವಿಷಯ ಹೇಳ, ದೂದ್ ಪೇಡ ಮಾಡೋದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು. ಇನ್ಫ್ಯಾಕ್ಟ್ ಬರೀ 4 ಇಂಗ್ರೀಡಿಯೆಂಟ್, ಅದು ನಿಮ್ಮ ಮನೇಲೆಲ್ಲ ಇರುತ್ತೆ. ಆ ಥರ ತುಂಬ ವೆಲ್ ನೌನ್ ಆಗಿರುವಂತಹ ಮನೇಲೇ ಇರುವಂತಹ ಪದಾರ್ಥದಿಂದ ನೀವು ದೂದ್ ಪೇಡ ಮಾಡ್ಬೋದು. ಮತ್ತು ಇದನ್ನು ಮಾಡೋದಕ್ಕೆ ತುಂಬಾ ಟೈಮ್ ಬೇಕಂತೇನಿಲ್ಲ. ಇದನ್ನು ಮಾಡೋದಕ್ಕೆ ಜಸ್ಟ್ 15 ಮಿನಿಟ್ಸ್ ಸಾಕು, ಅಷ್ಟರಲ್ಲಿ ನಿಮಗೆ ದೂದ್ ಪೇಡ ರೆಡಿ ಆಗುತ್ತೆ. ಬನ್ನಿ ಪಟ್ ಅಂತ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಮೊದಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ತುಪ್ಪ ಬೇಕು. ಲೈಕ್ ನಿಮ್ಮಲ್ಲಿ ಜಾಸ್ತಿ ತುಪ್ಪ ತಿಂದರೆ ಅರ್ಧ ಬೌಲ್ ತಗೊಳ್ಳಿ, ಅಥವಾ ಸ್ವಲ್ಪನೇ ಸಾಕು. ನಮ್ಮ ಮನೇಲಿ ತುಪ್ಪ ಅನ್ನೋರು ಒಂದು 4-5 ಸ್ಪೂನ್ ತಗೊಂಡ್ರೆ ತುಪ್ಪ ಸಾಕು. ಮತ್ತು ಇಲ್ಲಿ ನಾನು ನಿಮಗೆ ಪುಡಿ ಮಾಡ್ಕೊಂಡಿರೋ ಸಕ್ಕರೆ 1 ಕಪ್ ತಗೊಂಡಿದ್ದೀನಿ. ದೊಡ್ಡ ಬೌಲಲ್ಲಿ ಹಾಲಿನ ಪೌಡರ್ ತಗೊಂಡಿದ್ದೀನಿ, ಮತ್ತು ಅದರದ್ದು ಅರ್ಧದಷ್ಟು ಹಾಲು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುರಿದು ಗ್ರೈಂಡ್ ಮಾಡ್ಕೊಂಡಿರುವಂತಹ ಏಲಕ್ಕಿ, ಒಂದು 4-5 ಏಲಕ್ಕಿ ಸಾಕು. ಮತ್ತು ಒಂದು ಮಿಕ್ಸರ್ ಬೌಲ್ ಜೊತೆಗೆ ಒಂದು ಬ್ಲೆಂಡರ್, ಇಷ್ಟು ತಗೊಂಡಿದ್ದೀನಿ. ಇಷ್ಟು ಸಾಕು, ಯಾವುದೇ ರೀತಿ ನೀರು ಬೇಡ, ಏನು ಬೇಡ. ಮತ್ತು ನೀವು ಹಾಲಿನ ಪೌಡರ್ ಎಷ್ಟು ತೊಗೊಂಡಿರ್ತೀರ ಅದ್ರದ್ದು ಅರ್ಧದಷ್ಟು ಸಕ್ಕರೆ ಪೌಡರ್ ಮತ್ತು ಹಾಲು ತೊಗೋಬೇಕು. ಓಕೆನಾ? ಇಷ್ಟೇ. ಮೊದಲಿಗೆ ನಾವು ಒಂದು ದೊಡ್ಡ ಬೌಲಿಗೆ ಹಾಲಿನ ಪೌಡರ್ನ ತಗೊಳ್ಳೋಣ. ಆನಂತರ ಅದಕ್ಕೆ ಅದ್ರದ್ದು 1/2 ಕಪ್ ಅಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಫ್ ಇಟ್ ಆಲ್ ನಿಮಗೆ ಹಾಲು ಕಡಿಮೆ ಅನಿಸಿದ್ರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಹಾಲನ್ನು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಯಾವ ಥರ ಹದ ಬೇಕಂದರೆ ನಮಗೆ ಇದರಲ್ಲಿ ಒಂದು ಲೈಕ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬೇಕಿದ್ದಕ್ಕೆ ನಮಗೆ. ಸೊ ನಿಮಗೆ ಹಾಲು ಶಾರ್ಟೇಜ್ ಆದರೆ ಮತ್ತೆ ಎಕ್ಸ್ಟ್ರಾ ಮಿಲ್ಕ್ನ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಇದು ತಿಕ್ಕಾಗಿರಬೇಕು, ನೀವು ತುಂಬ ತೆಳುನೂ ಮಾಡಿಬಿಡಬಾರ್ದು. ತಿಕ್ಕಾಗಿ ಸ್ವಲ್ಪ ಲೈಕ್ ವೆರಿ ತಿಕ್ ಕ್ರೀಮ್ ಕನ್ಸಿಸ್ಟೆನ್ಸಿ ಬರೋ ತನಕನೂ ಕೂಡ ನೀವು ಸ್ಟಿರ್ ಮಾಡ್ಕೋಬೇಕು. ಯಾವುದೇ ರೀತಿ ಲೈಕ್ ಈ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು. ತುಂಬ ಕ್ರೀಮಿ ಥರ ಇರಬೇಕು, ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ಸೊ ನೀವು ಇದೇ ರೀತಿ ಲೈಕ್ ದೂದ್ ಪೇಡ ಬಗ್ಗೆ ಮಾತಾಡೋದಾದರೆ, ನಮ್ಗೆ ಅನಿಸುತ್ತೆ ಲೈಕ್ ನಾನು ಕಾಲೇಜ್ಗೆ ಹೋಗುವಾಗಲೆಲ್ಲ ದೂದ್ ಪೇಡ ಅಂದರೆ ಸಖತ್ ಇಷ್ಟ ಆಗ್ತಿತ್ತು. ಐ ಥಿಂಕ್ ಅವಾಗೆಲ್ಲ 100 ರುಪೀಸ್ಗೇನೋ ತಗೋತಿದ್ದೆ. 100 ರುಪೀಸ್ಗೆ ಒಂದು ಅಪ್ರಾಕ್ಸಿಮೇಟ್ಲಿ 10-12 ಸ್ವೀಟ್ಸ್ ಸಿಗೋದು ನನಗೆ. ಬಟ್ ಅವಾಗೆಲ್ಲ ಅನಿಸೋದು ಇದನ್ನೆಲ್ಲ ಮಾಡ್ಬೋದು, ನಮ್ಮ ಕೈಲೂ ಮಾಡೋಕ್ಕಾಗುತ್ತಾ, ಎಷ್ಟು ಚೆನ್ನಾಗಿ ಬರುತ್ತಾ ಅಂತ. ಬಟ್ ಡೆಫಿನೆಟ್ಲಿ ಯಸ್, ಅದಕ್ಕಿಂತ ಚೆನ್ನಾಗಿ ಬರುತ್ತೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ. ಇನ್ಫ್ಯಾಕ್ಟ್ ಬರೀ 1 ಕಪ್ ಮಿಲ್ಕ್ ಪೌಡರಲ್ಲಿ ಆಲ್ಮೋಸ್ಟ್ 30 ಸ್ವೀಟ್ಸ್ ಆಗುತ್ತೆ. ಸೊ ನೋಡಿ, ಇವಾಗ ಕನ್ಸಿಸ್ಟೆನ್ಸಿ ನೋಡ್ಬೋದು, ಇಷ್ಟು ಕ್ರೀಮಿ ಥರ ಇದೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ನೀವು ಬ್ಲೆಂಡಿಂಗ್ನ ಸ್ಟಾಪ್ ಮಾಡ್ಬೋದು. ಆನಂತರ ನಾವೇನು ಮಾಡಬೇಕು ಅಂತಂತಂದರೆ, ಇದೇ ರೀತಿ ಇನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಬ್ಯಾಟರ್ ರೆಡಿಯಾಗಿದೆ ಅಂತ ಅರ್ಥ. ಆನಂತರ ಒಂದು ಪ್ಯಾನ್ ತಗೊಳ್ಳಿ, ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಒಂದು 4-5 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ ತುಪ್ಪನೂ ಕೂಡ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು ಸಾಕು. ಸ್ವಲ್ಪ ಬಿಸಿ ಆದ ತಕ್ಷಣ ನೀವೇನು ಮಾಡಬೇಕು, ಈ ತುಪ್ಪಕ್ಕೆ ನೀವೇನು ಅಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀರ, ಮಿಲ್ಕ್ ಪೌಡರ್ ಜೊತೆ ಮಿಲ್ಕ್ನ ಆ್ಯಡ್ ಮಾಡಿ ಏನು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀರ, ಅದನ್ನು ಈ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಇವಾಗ ನಾನು ಚೆನ್ನಾಗಿ ಸ್ವಲ್ಪ ಬಿಸಿ ಆಗ್ತಾ ಬರ್ತಾ ಇದೆ ತುಪ್ಪ. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಕ್ರೀಮಿ ಕನ್ಸಿಸ್ಟೆನ್ಸಿ ಇರುವಂತಹ ಆ ಬ್ಯಾಟರ್ನ ನಾನು ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಐಸ್ ಕ್ರೀಮ್ ಥರ ಅನಿಸ್ತಾ ಇದೆ. ಇದು ತಿಕ್ಕಾಗಿದೆ, ಇಷ್ಟೇ ತಿಕ್ಕಾಗಿರಬೇಕು. ತುಂಬ ತೆಳು ಮಾಡ್ಕೋಬೇಡಿ. ಬಿಕಾಸ್ ನೀವು ತೆಳು ಮಾಡ್ಕೊಬಿಟ್ರೆ ನಿಮಗೆ ಕೊನೆಯಲ್ಲಿ ಚಪಾತಿ ಹದದ ಥರ ನೀವು ಇದು ಮಾಡ್ಕೋಬೇಕಾಗುತ್ತೆ, ಹಿಟ್ಟು ಥರ ಮಾಡ್ಕೋಬೇಕಾಗುತ್ತೆ. ನೀವು ತುಂಬ ತೆಳ ಮಾಡ್ಕೊಬಿಟ್ರೆ ನಿಮಗೆ ಆ ಹಿಟ್ಟು ಕಟ್ಟೋದಕ್ಕಾಗಲ್ಲ. ಸೊ ಇದು ಸ್ವಲ್ಪ ತಿಕ್ಕಾಗಿರಬೇಕು, ಗಟ್ಟಿಯಾಗಿರಬೇಕು. ಆ ರೀತಿ ನೀವು ಮಿಕ್ಸ್ ಮಾಡ್ಕೊಂಡಿರಬೇಕು. ಓಕೆ, ಯಾವುದೇ ರೀತಿ ನೀರು ಬಳಸಬೇಡಿ. ಮಿಲ್ಕ್ ಪೌಡರ್ ಜೊತೆ ಮಿಲ್ಕ್ನೇ ಹಾಕಿ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಈ ಥರ ಹಿಟ್ಟು ಮಾಡ್ಕೋಬೇಕು, ಆಯಿತಾ? ಇವಾಗ ತುಪ್ಪ ಮತ್ತು ಈ ಬ್ಯಾಟರ್ ಎರಡನ್ನು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡೋಣ. ಇನಿಷಿಯಲಿ ಸ್ವಲ್ಪ ಗಜಿಬಿಜಿ ಅನಿಸ್ಬೋದು, ಅಥವಾ ತಳ ಹತ್ಕೋತಿದೆ ಅಂತ ಅನ್ನಿಸ್ಬೋದು. ಬಟ್ ಆ ಥರ ಏನೂ ಆಗಲ್ಲ, ಬಿಕಾಸ್ ತುಪ್ಪ ಹಾಕಿರೋದ್ರಿಂದ ನೀಟಾಗಿ ಅದು ತನ್ನ ಹದಕ್ಕೆ ಬೇಕಾದಂಗೆ ಅದು ಮಿಕ್ಸ್ ಮಾಡ್ಕೊಳ್ಳುತ್ತೆ.
ಮತ್ತು ಸಿಮ್ ಕಡಿಮೆನೇ ಇಡಿ, ತುಂಬ ಜಾಸ್ತಿ ಇಡಬೇಡಿ, ಬಿಕಾಸ್ ತಳಕ್ಕಾಗ್ಬಿಟ್ರೆ ಲೈಕ್ ನಾವು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸಿಮ್ನ ಕಡಿಮೆ ಇಟ್ಕೊಂಡೆ ಲೈಕ್ ಎಲ್ಲನೂ ಇಡೀ ಪ್ರಾಸೆಸ್ನ ನೀವು ಮಾಡಬೇಕಾಗುತ್ತೆ. ನೋಡಿ ಈ ಥರ ಆಗುತ್ತೆ, ಒಂಥರ ಲೈಕ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇದನ್ನು ಮಾಡುವಾಗ. ಬಟ್ ಹೋಗ್ತಾ ಹೋಗ್ತಾ ಅದೇನಾಗುತ್ತೆ, ತುಂಬ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಬಿಡಿ ಅನಿಸ್ತಾ ಇದೆ ತುಪ್ಪ ಹಾಕಿರೋದ್ರಿಂದ. ಇವಾಗ ನಾನು ಪುಡಿ ಮಾಡ್ಕೊಂಡಿರುವಂಥ ಶುಗರ್ ಏನಿದೆ ಅಥವಾ ಶುಗರ್ ಪೌಡರ್ ಇದ್ದರೆ ಡೈರೆಕ್ಟಾಗಿ ಅದನ್ನೇ ಹಾಕೋತಾ ಇದ್ದೀನಿ. ಇದೂ ಅಷ್ಟೇ, ನಾವು ಎಷ್ಟು ಮಿಲ್ಕ್ ಪೌಡರ್ ತೊಗೊಂಡಿರ್ತೀವಿ ಅದರದ್ದು ಅರ್ಧದಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿರ್ತೀವಿ, ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕಡಿಮೆ ವಾಲ್ಯೂಮಲ್ಲಿ ಸಿಮ್ಮಲ್ಲೇ ನೀವು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿಕಾಸ್ ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕಲ್ವ. ಸೊ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಸಕ್ಕರೆ ಚೆನ್ನಾಗಿ ಮಿಲ್ಕ್ ಪೌಡರ್ ಜೊತೆ ಮಿಂಗಲ್ ಆಗಿ ಒಂದು ಒಳ್ಳೆ ತಿಕ್ಕಾಗಿರುವಂತಹ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿ ತನಕನೂ ನೀವು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಪೇಡ ಅಂದ ತಕ್ಷಣ ನಾನು ಹೇಳಿದೆ ಲೈಕ್ ಇಟ್ಸ್ ಅನ್ ಎಕ್ಸೈಟ್ಮೆಂಟ್ ಅಲ್ವಾ. ಪೇಡ ಅಂದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾರೇ ಹೊಸದಾಗಿ ಮದುವೆ ಆಗಿದ್ರು ನೀವು ಹೋದ ತಕ್ಷಣ ಮನೇಲಿ ಯಾವ್ದಾದ್ರು ಒಂದು ಸ್ವೀಟ್ ಮಾಡಬೇಕಾಗುತ್ತೆ. ಆವಾಗ ಇನ್ಸ್ಟೆಡ್ ಕ್ಲೀಶೆ ಥರ ಪಾಯಸನೋ ಜಾಮೂನೋ ಈ ಥರ ಮಾಡೋ ಬದಲು ಪೇಡ ಮಾಡಿಕೊಟ್ರೆ ಎಲ್ಲರ ಹತ್ರ ಒಂದು ಒಳ್ಳೆ ಇಂಪ್ರೆಷನ್ ತಗೋಬೋದು. ಬಂದ ತಕ್ಷಣ ಪೇಡ ಮಾಡಿದ್ದಾಳೆ, ಬಿಕಾಸ್ ಪೇಡ ಅಷ್ಟೊಂದು ಯೂಶ್ವಲ್ ಆಗಿ ಎಲ್ಲರೂ ತುಂಬ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ನ್ಯೂಲಿ ವೆಡ್ಸ್ ಯಾರ್ಯಾರು ಹೊಸ ಮನೆಗೆ ಹೋಗ್ತಾ ಇದ್ದೀರಾ ಅವ್ರು ಇದನ್ನು ಮಾಡಿ ಮನೇಲಿ ಎಲ್ಲರಿಗೂ ಸರ್ವ್ ಮಾಡೋದ್ರಿಂದ ಎಲ್ಲರೂ ತುಂಬ ಖುಷಿ ಪಡ್ತಾರೆ, ಬೇಷ್ ಅಂತಲೂ ಕೂಡ ಅಂತಾರೆ ಅಲ್ವಾ. ಸೊ ಹಾಗಾಗಿ ಈ ರೆಸಿಪಿನ ಕಲ್ತ್ಕೊಳ್ಳಿ. ಕಷ್ಟ ಏನಿಲ್ಲ, ವೆರಿ ಈಸಿ. ಬರೀ 4 ಇಂಗ್ರೀಡಿಯೆಂಟ್ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವ. ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಮೀಡಿಯಮ್ ಹದಕ್ಕೆ ಬಂದಿದೆ. ಇದೇ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ, ಕೈ ಬಿಡಬೇಡಿ, ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಸೊ ಮತ್ತು ಇದಕ್ಕೆ ನಾವು ಇವಾಗ ಸ್ವಲ್ಪ ನಾವು ಆವಾಗಲೇ ಪುಡಿ ಮಾಡ್ಕೊಂಡಿದ್ವಲ್ಲ ಏಲಕ್ಕಿ ಪೌಡರ್, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ದಟ್ ಇನ್ನೂ ಚೆನ್ನಾಗಿ ಒಂದು ಆ್ಯರೋಮನ ಕೊಡುತ್ತೆ ಇದು ಕುಕ್ಕಿಂಗ್ಗೆ ಅಂತ. ಈ ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಸೊ ಮತ್ತು ಇವಾಗ ಆಲ್ರೆಡಿ ಸಮ್ಮರ್ ಸೀಸನ್, ಇವಾಗ ಮಕ್ಕಳಿಗೆಲ್ಲರಿಗೂ ರಜೆ ಇರುತ್ತೆ. ನಮ್ಮಲ್ಲೂ ತುಂಬ ಮಕ್ಕಳು ಬಂದಿದ್ದಾರೆ ಹಾಲಿಡೇಸ್ಗೆ ಅಂತ. ಸೊ ಇವಾಗ ಇಟ್ಸ್ ಅ ಬೆಸ್ಟ್ ಟೈಮ್ ಮಕ್ಕಳಿಗೆ ಸ್ವೀಟ್ಸ್ ಅಂದರೆ ಆಲ್ರೆಡಿ ಅವ್ರಿಗೆ ತುಂಬ ಟೆಂಪ್ಟೇಷನ್ ಇರುತ್ತೆ. ಸೊ ಇಟ್ಸ್ ಅ ಬೆಸ್ಟ್ ಟೈಮ್ ಅವ್ರಿಗೆ ಸ್ವೀಟ್ಸ್ ಕೊಡೋದಕ್ಕೂ. ತುಂಬ ಖುಷಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪೇಡ ಅಂತಂದಾಗ. ಸೊ ನಮ್ಮ ಮನೇಲಿ ಮಕ್ಕಳಿಗೆಲ್ಲ ಕೊಟ್ಟರೆ ಆಬ್ವಿಯಸ್ಲಿ ಅವ್ರು ತುಂಬ ಖುಷಿಪಟ್ಟು ತಿಂತಾರೆ. ಮತ್ತು ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಕೂಡ, ಲೈಕ್ ಯಾರ್ಯಾರಿಗೆ ಶುಗರ್ ಇದೆ ಅವರು ಕೂಡ ಸ್ವೀಟ್ಸ್ ತಗೋಬೇಕಾದ್ರೆ ಇಟ್ಸ್ ಅ ಟಿಪ್, ಲೈಕ್ ಪ್ಲೀಸ್ ಲಿಸನ್ ಟು ಇಟ್. ನೀವು ಯಾರು ಡಯಾಬಿಟಿಕ್ ಇದ್ದರೆ ನೀವು ಸ್ವೀಟ್ಸ್ ಕನ್ಸ್ಯೂಮ್ ಯಾವಾಗ ಮಾಡಬೇಕು ಅಂತಂದರೆ ಆಫ್ಟರ್ ಫುಡ್, ಅಂತಂದರೆ ಮಧ್ಯಾಹ್ನ ಊಟ ಆದಮೇಲೆ ನೀವು ಸ್ವೀಟ್ಸ್ ತಗೊಂಡಾಗ ನಿಮಗೆ ಇನ್ಸುಲಿನ್ ಸ್ಪೈಕ್ ಆಗೋದಿಲ್ಲ ಅಥವಾ ಶುಗರ್ ಇನ್ಕ್ರೀಸ್ ಆಗೋದಿಲ್ಲ. ಸೊ ಹಾಗಾಗಿ ಡಯಾಬಿಟಿಕ್ ಆಗಲಿ ಈವನ್ ನಾನ್ ಡಯಾಬಿಟಿಕ್ ಆದ್ರೂ ಅಷ್ಟೇ, ನೀವು ಸ್ವೀಟ್ಸ್ನ ಡೆಸರ್ಟ್ಸ್ ಫಾರ್ಮಲ್ಲಿ ತಗೊಳ್ಳಿ. ಅಂತಂದರೆ ಲೈಕ್ ಊಟ ಆದಮೇಲೆ ಆ್ಯಸ್ ಅ ಡೆಸರ್ಟ್ ಆಗಿ ನೀವು ಸ್ವೀಟ್ಸ್ನ ಕನ್ಸ್ಯೂಮ್ ಮಾಡೋದ್ರಿಂದ ಇನ್ಸುಲಿನ್ ಸ್ಪೈಕ್ ಆಗೋದಿಲ್ಲ ಅಥವಾ ಶುಗರ್ ಇನ್ಕ್ರೀಸ್ ಆಗೋದಿಲ್ಲ, ನಾರ್ಮಲ್ ಆಗೇ ಇರುತ್ತೆ. ಸೊ ಊಟ ಆದಮೇಲೆ ಇಟ್ಸ್ ಅ ಬೆಸ್ಟ್ ಟೈಮ್ ಟು ಕನ್ಸ್ಯೂಮ್ ಸ್ವೀಟ್ಸ್. ಸೊ ಸ್ವೀಟ್ಸ್ನ ನಾವು ಆಬ್ವಿಯಸ್ಲಿ ಲೈಕ್ ತುಂಬ ಜನಕ್ಕೆ ಟೆಂಪ್ಟೇಷನ್ ಸ್ವೀಟ್ಸ್ನ ತಿಂದೇ ಇರೋದಕ್ಕೆ ಆಗೋದಿಲ್ಲ, ಅಂಥವರು ಊಟ ಆದಮೇಲೆ ತಿನ್ನಿ. ಅಕಸ್ಮಾತ್ ನೀವು ಬೆಳಗ್ಗೆನೇ ಸ್ವೀಟ್ಸ್ ತಿಂದುಬಿಟ್ರೆ ಅಥವಾ ಹಸ್ಕೊಂಡು ಸ್ವೀಟ್ಸ್ ತಿಂದಾಗ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸೊ ಇನ್ಸುಲಿನ್ ಸ್ಪೈಕ್ ಆದಮೇಲೆ ನಿಮಗೆ ವಾಪಸ್ ಮತ್ತೆ ಸ್ವೀಟ್ಸ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ನೀವು ಒಂದು ದಿನ ಫುಲ್ಲು ಬರೀ ಸ್ವೀಟ್ ಕ್ರೇವಿಂಗಲ್ಲೇ ಸ್ವೀಟ್ ತಿಂದ್ರೂ ಮತ್ತೆ ಕ್ರೇವಿಂಗ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಊಟ ಆದಮೇಲೆ ನೀವು ಸ್ವೀಟ್ಸ್ ಕನ್ಸ್ಯೂಮ್ ಮಾಡಿ, ಹಸ್ಕೊಂಡು ಅಥವಾ ಬೆಳಗ್ಗೆನೇ ಸ್ವೀಟ್ಸ್ ತಿನ್ನಬೇಡಿ. ಮತ್ತು ಇವಾಗ ಒಂದು ಸರ್ವಿಂಗ್ ಪ್ಲೇಟ್ ತೊಗೊಳ್ಳೋಣ. ಅದಕ್ಕೆ ನಾವು ಈ ಥರ ತುಪ್ಪದಿಂದ ಪ್ಲೇಟ್ ಫುಲ್ಲು ಗ್ರೀಸ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಪ್ಲೇಟ್ನ ಗೀಯಿಂದ ನಾವು ಪ್ಲೇಟಿಂಗ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಇವಾಗ ನಾವು ಏನು ಪ್ಯಾನಲ್ಲಿ ಬೇಯಿಸ್ಕೊಂಡ್ವಿ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆನಾ? ಬಿಕಾಸ್ ತುಪ್ಪ ಹಾಕಬೇಕಿಲ್ಲ ಅಂದರೆ ಅದು ಪ್ಲೇಟ್ಗೆ ಅಂಟ್ಕೊಬಿಡುತ್ತೆ, ಆವಾಗ ನಿಮಗೆ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಆರೋದಕ್ಕೆ ಬಿಟ್ಟ ಮೇಲೆ ತುಂಬ ಬಿಸಿ ಇರುತ್ತೆ, ಕೇರ್ಫುಲ್ ಆಗಿರಿ. ಒಂದು 5 ಮಿನಿಟ್ಸ್ ಆದರೂ ಅದನ್ನು ಆರೋದಕ್ಕೆ ಬಿಡಿ, ಬಿಕಾಸ್ ತುಂಬ ಬಿಸಿ ಇರುತ್ತೆ. ಸ್ವಲ್ಪ ತುಪ್ಪನ ಹಚ್ಕೊಂಡು ನಿಧಾನಕ್ಕೆ ಅದನ್ನು ಒಂದು ಚಪಾತಿ ಹದಕ್ಕೆ ಚೆನ್ನಾಗಿ ಅದನ್ನು ನಾವು ಒಂದು ಹಿಟ್ಟನಾಗಿ ಮಾಡ್ಕೋಬೇಕು. ಓಕೆನಾ? ಚೆನ್ನಾಗಿ ಕಲಿಸ್ಕೊಳ್ಳಿ. ಮಧ್ಯ
ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಇಫ್ ಇಟ್ ಆಲ್ ನಿಮ್ಮ ಮನೇಲಿ ತುಪ್ಪ ಇಷ್ಟಪಡಲ್ಲ ಜಾಸ್ತಿ ಅಂದವರು ತುಪ್ಪನ ಜಾಸ್ತಿ ಹಾಕೋಬೇಡಿ. ಮನೇಲಿ ತುಂಬ ತುಪ್ಪ ಇಷ್ಟಪಡ್ತಾರೆ ಅಂದರೆ ಜಾಸ್ತಿ ತುಪ್ಪನ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಚೆನ್ನಾಗಿ ನೋಡಿ, ನಾವು ಆಲ್ಮೋಸ್ಟ್ ಲೈಕ್ ಚಪಾತಿ ಹಿಟ್ಟನ್ನ ನಾದ್ಕೊಂಡು ಹಾಗೇನೆ ನಾದ್ಕೋತಾ ಇದ್ದೀನಿ, ಬಿಕಾಸ್ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗಲಿ ಅಂತ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ. ಇಫ್ ಇಟ್ ಆಲ್ ನಿಮಗೆ ಅಂಟಂಟು ಅನಿಸ್ತಾ ಇದೆ, ಹಿಟ್ಟು ಮಾಡೋದಕ್ಕಾಗಲ್ಲ ಅಂದರೆ ಡೂ ಒನ್ ಥಿಂಗ್, ನೀವು ಕೈನ ಚೆನ್ನಾಗಿ ಪ್ರಾಪರಾಗಿ ವಾಶ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಆಯಿಲ್ ಅಥವಾ ಎಣ್ಣೆ ಇದೆ ಅಥವಾ ನೀವೇನಂತೀರ ತುಪ್ಪನಾದರೂ ಸ್ವಲ್ಪ ಕೈಗೆ ಹಚ್ಕೊಂಡು ಆಮೇಲೆ ಕ್ಲೀನ್ ಹ್ಯಾಂಡಲ್ಲಿ ನೀವು ಅದನ್ನು ಏನು ರೌಂಡಾಗಿ ಶೇಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಆಲ್ರೆಡಿ ನೀವು ಹಿಟ್ಟೆಲ್ಲ ಆಗಿರುತ್ತೆ ಕೈಯಲ್ಲಿ, ಅದೇ ಕೈಯಲ್ಲಿ ನೀವು ರೌಂಡ್ ಶೇಪ್ ಮಾಡಿಕೊಡ್ತೀವಿ ಅಂತಂದರೆ ಇನ್ನೂ ಅದು ಅಂಟ್ಕೋತಾನೆ ಇರುತ್ತೆ, ರೌಂಡ್ ಶೇಪ್ ಬರಲ್ಲ. ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತೆ ಕೈನ ತುಪ್ಪದಿಂದ ಗ್ರೀಸ್ ಮಾಡಿಕೊಂಡು ಮತ್ತೆ ರೌಂಡ್ ಶೇಪ್ ಮಾಡೋದಕ್ಕೆ ಟ್ರೈ ಮಾಡಿ. ಡೆಫಿನೆಟ್ ಆಗಿ ರೌಂಡ್ ಶೇಪ್ ಬರುತ್ತೆ. ನೋಡಿ ಅದು ಸ್ವಲ್ಪ ಪ್ಲೇಟ್ಗೆ ಅಂಟ್ಕೋತಾ ಇದೆ, ಬಟ್ ದೆನ್ ಪರವಾಗಿಲ್ಲ, ಅದು ತುಪ್ಪ ಹಚ್ಕೋತಾ ಸರಿ ಹೋಗುತ್ತೆ. ಇನ್ಫ್ಯಾಕ್ಟ್ ಇದು ಒಂಥರ ದಿಢೀರ್ ಸ್ವೀಟ್ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಜಸ್ಟ್ 15 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಸಡನ್ ಆಗಿ ನೆಂಟರು ಬಂದರು, ಯೂಶ್ವಲ್ ನಾವು ಏನು ಮಾಡ್ತೀವಿ ಹೇಳಿ, ನೆಂಟರು ಬಂದ ತಕ್ಷಣ ಸಡನ್ನಾಗಿ ಒಂದು ಸ್ವೀಟ್ ಮಾಡಬೇಕು, ರವೆ ಉಂಡೆನೋ ಅಥವಾ ಪಾಯಸನೋ ಅಥವಾ ಜಾಮೂನೋ ಮಾಡಿಬಿಡ್ತೀವಿ ಬಿಕಾಸ್ ಕ್ವಿಕ್ಕಾಗಿ ಆಗುತ್ತೆ ಅಂತ. ಬಟ್ ಯಾರೂ ಪೇಡ ಮಾಡೋದಿಲ್ಲ, ಬಿಕಾಸ್ ಪೇಡ ಅಂದ ತಕ್ಷಣ ಎಲ್ಲ ಏನು ಅನ್ಕೋತೀವಿ, ಇದು ತುಂಬ ಟೈಮ್ ಹಿಡಿಯುತ್ತೇನೋ, ತುಂಬ ಟೈಮ್ ಆಗಿಬಿಡುತ್ತೆ, ಅಷ್ಟರಲ್ಲಿ ಅವ್ರಿಗೆಲ್ಲ ಊಟ ಎಲ್ಲ ರೆಡಿ ಮಾಡಬೇಕಾಗಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಬಟ್ ಅದು ಒಂದು ಸುಳ್ಳು ಅಷ್ಟೇ, ಇಟ್ಸ್ ಅ ಮಿತ್. ಪೇಡನ ನೀವು ತುಂಬ ಬೇಗ, ಇನ್ಫ್ಯಾಕ್ಟ್ ಜಾಮೂನ್ಗಿಂತ ಬೇಗನೆ ಮಾಡ್ಬೋದು. ವಿತಿನ್ 15 ಮಿನಿಟ್ಸಲ್ಲಿ ನೀವು ಮಾಡ್ಬೋದು. ಸೊ ನೆಂಟರು ಬಂದರೆ ಅಥವಾ ಸ್ಪೆಷಲ್ ಒಕೇಶನ್ಸ್ಗೆ ತುಂಬ ಕಡಿಮೆ ಟೈಮಲ್ಲಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಜಾಸ್ತಿ ಸ್ವೀಟ್ನ ನೀವು ಮಾಡ್ಬೋದು. ಸೊ ಡೆಫಿನೆಟಾಗಿ ಈ ರೆಸಿಪಿನ ಟ್ರೈ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಥ್ಯಾಂಕ್ ಮೀ ಲೇಟರ್, ಬಿಕಾಸ್ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪರ್ಟಿಕ್ಯುಲರ್ ಸ್ವೀಟ್. ನೋಡಿ ಇವಾಗ ಇದೇ ಥರ ಚಪಾತಿ ಹಿಟ್ಟಿನ ಥರ ನಾವು ಹೀಗೆ ತುಪ್ಪ ಹಾಕಿ ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಇನ್ನೊಂದು ಪ್ಲೇಟ್ ತೊಗೊಳ್ಳೋಣ. ಸೊ ಇವಾಗ ನಾನೊಂದು ಕ್ಯಾಪ್ ತೊಗೋತಾ ಇದ್ದೀನಿ, ಸೊ ದ್ಯಾಟ್ ನಾನು ಪೇಡ ಶೇಪ್ಗೆ ಕೊಡೋದಕ್ಕೋಸ್ಕರ. ಸೊ ಇಫ್ ಇಟ್ ಆಲ್ ನಿಮ್ಗೆ ಬೇರೆ ಶೇಪ್ ಬೇಕಂತಂದರೆ ಯು ಕ್ಯಾನ್ ಜಸ್ಟ್ ಯೂಸ್ ಅದರ್ ಯುಟೆನ್ಸಿಲ್. ನಾನು ಇವಾಗ ಒಂದು ಕ್ಯಾಪ್ ತೊಗೊಂಡಿದ್ದೀನಿ. ಕ್ಯಾಪ್ಗೆ ಫುಲ್ಲು ಫಿಲ್ ಮಾಡಿ ಆಲ್ರೆಡಿ ಅದಕ್ಕೆ ತುಪ್ಪದಲ್ಲಿ ಗ್ರೀಸ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ಈಸಿಯಾಗಿ ನನಗೆ ಪೇಡ ಆ ಶೇಪಲ್ಲಿ ಬರಲಿ ಅಂತ. ಇಫ್ ಇಟ್ ಆಲ್ ನೀವು ತುಪ್ಪ ಹಾಕಲಿಲ್ಲ ಅಂತಂತಂದರೆ ಇದು ಈ ಶೇಪ್ ಬರಲ್ಲ. ನೋಡಿ ಇವಾಗ ಆಲ್ಮೋಸ್ಟ್ ಪೇಡ ಥರನೇ, ಸಣ್ಣ ಪೇಡ ಥರ ಬಂದಿದೆ. ಆ ನಂತರ ನೀವು ಇದ್ರ ಮೇಲೆ ಗಾರ್ನಿಷ್ ಮಾಡ್ಕೋಬೇಕು. ಗಾರ್ನಿಷಿಂಗ್ಗೆ ನೀವು ಮನೇಲಿರುವಂತಹ ಡ್ರೈ ಫ್ರೂಟ್ಸ್ ಲೈಕ್ ಬಾದಾಮ್ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಅಥವಾ ಬೇರೆ ನಟ್ಸ್ ಆಗಿರ್ಬೋದು, ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ಯೂಕುಂಬರ್ ಸೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂತಂದರೆ ಸೌತೆಕಾಯಿ ಬೀಜ ಬರುತ್ತಲ್ಲ, ಅದನ್ನು ಒಣಗಿಸಿ ಅದನ್ನು ಬೀಜ ಮಾಡಿರುವಂತಹ ಕ್ಯೂಕುಂಬರ್ ಸೀಡ್ನ ಯೂಸ್ ಮಾಡ್ತಾ ಇದ್ದೀನಿ, ಸೌತೆಕಾಯಿ ಬೀಜ. ಸೊ ಅದನ್ನು ಮೇಲೆ ಗಾರ್ನಿಷ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಸ್ವೀಟ್ ರೆಡಿ ಆದಾಗೇ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಹೇಳಿದಾಗೆ ನೀವು ಬೇರೆ ನಟ್ಸ್ ಅಥವಾ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಬೋದು. ಲೈಕ್ ನಿಮ್ಮ ಇಷ್ಟ, ಲೈಕ್ ನಿಮ್ಗೆ ಯಾವ ಡ್ರೈ ಫ್ರೂಟ್ ಇಷ್ಟ ಅದನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ಗಾರ್ನಿಷ್ ಮಾಡ್ಕೋಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಲೈಕ್ ಆಲ್ರೆಡಿ ತುಂಬ ಟೆಂಪ್ಟಿಂಗ್ ಅನಿಸ್ತಾ ಇದೆ ತಿನ್ನೋದಕ್ಕೆ, ಅಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್. ಸಿ ದಿಸ್ ಇಸ್ ದ ಫೈನಲ್ ಔಟ್ಪುಟ್. ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ. ನೀವು ಅಥವಾ ನಿಮ್ಮ ಮನೆಯದು ಅಥವಾ ನಿಮ್ಮ ಮನೆ ಮಕ್ಕಳಾಗಿರ್ಬೋದು ಡೆಫಿನೆಟ್ಲಿ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ. ಜಸ್ಟ್ ಒಂದು ಕಪ್ಪಲ್ಲಿ ಆಲ್ಮೋಸ್ಟ್ 30 ಸ್ವೀಟ್ಸ್ ಅಷ್ಟು ಸ್ವೀಟ್ಸ್ ಆಗಿದೆ, ನೀವು ನೋಡ್ಬೋದು. ಇನ್ಫ್ಯಾಕ್ಟ್ ಈ ಅಡುಗೆನ ನಾನು ಮತ್ತು ನನ್ನ ಅತ್ತಿಗೆ ಸೇರಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಿ ಬೇಗನೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ 15 ಮಿನಿಟ್ಸ್ ಒಳಗಡೆನೇ ಆಯಿತು. ಅಷ್ಟು ಬೇಗ ಇಷ್ಟೊಂದೆಲ್ಲ ಸ್ವೀಟ್ಸ್ ಆಯಿತು ಅಂತ ಮನೇಲಿ ಆಶ್ಚರ್ಯ ಮಾಡಿಕೊಂಡ್ರು, ಅಷ್ಟು ಬೇಗ ಈ ಸ್ವೀಟ್ ಆಯಿತು. ಆಲ್ಮೋಸ್ಟ್ ಲೈಕ್ ನೀವು ನಂದಿನಿ ಪೇಡ ತಿಂದಿದ್ರೆ ಯಾವ ಥರ ಟೇಸ್ಟ್ ಬರುತ್ತೋ ಬಿಟ್ಟು ಹಾಗೆ ಇದೆ ಟೇಸ್ಟ್ ಮಾತ್ರ. ಯಾವ ರೀತಿಯೂ ಚೇಂಜಸ್ ಇಲ್ಲ. ಸೊ ಯಾಕೆ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಬೇಕಲ್ವಾ? ಸೊ ಮನೇಲಿ ಎಷ್ಟೊಂದು ಹೆಲ್ದಿ ಆಗಿರೋ ರೆಸಿಪೀಸ್ ಇದೆ, ಅದನ್ನೇ ಮಾಡಿ ಮನೇಲೇ ಮಾಡ್ಕೊಂಡು ತಿಂದರೆ ಇಟ್ಸ್ ಈವನ್ ಮೋರ್ ಗುಡ್ ಫಾರ್ ದ ಹೆಲ್ತ್ ಆಫ್ ಎಲ್ಡರ್ಸ್. ಮನೇಲಿರುವ ಎಲ್ಡರ್ಸ್ ಆಗಿರ್ಬೋದು ಅಥವಾ ಕಿಡ್ಸ್ ಆಗಿರ್ಬೋದು, ಎಲ್ಲರ ಹೆಲ್ತ್ಗೂ ಒಳ್ಳೆಯದು. ಸೊ ಮನೇಲೇ ಮಾಡ್ಕೊತೀನಿ. ಜಾಸ್ತಿ ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ. ನಾವು ಎಷ್ಟೊಂದು ಇನ್ಫ್ಯಾಕ್ಟ್ ಬೆಂಗಾಲಿ ಸ್ವೀಟ್ಸ್ ಅಷ್ಟೇ ನೋಡೋದಕ್ಕೆ ತುಂಬ ಟೇಸ್ಟಿ ಅನಿಸುತ್ತೆ ಅಥವಾ ತುಂಬ ಕಲರ್ಫುಲ್ ಆಗಿರುತ್ತೆ ಬೆಂಗಾಲಿ ಸ್ವೀಟ್ಸ್ ಎಲ್ಲ.
ಹಾಗಂತ ಅದು ಇನ್ಫ್ಯಾಕ್ಟ್ ಅಟ್ ದ ಸೇಮ್ ಟೈಮ್ ಅದು ಏನನ್ಸುತ್ತೆ ತುಂಬ ಕಾಂಪ್ಲಿಕೇಟೆಡ್ ಅನಿಸುತ್ತೆ ರೆಸಿಪೀಸ್ ತುಂಬ ಕಷ್ಟ ಇರ್ಬೋದು ಕಾಂಪ್ಲೆಕ್ಸ್ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಇನ್ಫ್ಯಾಕ್ಟ್ ವೆರಿ ಈಸಿ ಇರುತ್ತೆ. ಬಟ್ ನಾವೇನಂದರೆ ಸ್ವಲ್ಪ ಟ್ರೈ ಮಾಡಬೇಕಷ್ಟೇ. ಮತ್ತು ಇಂಗ್ರೀಡಿಯೆಂಟ್ಸು ಕೂಡ ಏನು ಎಕ್ಸ್ಟ್ರಾಡಿನರಿ ನಮ್ಗೆ ಸಿಗಲ್ಲ ಅನ್ನೋ ಥರ ಏನಿರಲ್ಲ. ತುಂಬ ಈಸಿ ಆಗಿರೋ ಇಂಗ್ರೀಡಿಯೆಂಟ್ಸಿಂದನೇ ನಾವು ತುಂಬ ಸ್ವೀಟ್ಸ್ಗಳನ್ನ ಮಾಡ್ಬೋದು. ಸೊ ಇನಿಷಿಯಲಿ ಸ್ವೀಟ್ ನೇಮ್ ಕೇಳಿದ ತಕ್ಷಣ ಅಥವಾ ನೋಡಿದ ತಕ್ಷಣ ಜಡ್ಜ್ ಮಾಡಬೇಡಿ, ಇದನ್ನು ಮಾಡೋಕ್ಕಾಗೋದಿಲ್ವೇನೋ ಅಂತ. ತುಂಬ ಈಸಿಯಾಗಿ ಮಾಡ್ಬೋದು. ಜಸ್ಟ್ ಗಿವ್ ಇಟ್ ಎ ಟ್ರೈ. ನೋಡಿ ಎಷ್ಟು ಸ್ವೀಟ್ಸ್ ಆಗಿದೆ, ಎಷ್ಟು ಅಪಟೈಸಿಂಗ್ ಆಗಿದೆ. ಐ ಆಮ್ ರಿಯಲಿ ಲಿಟ್ರಲಿ ಲೈಕಿಂಗ್ ಇಟ್. ನೀವು ಡೆಫಿನೆಟಾಗಿ ಮನೇಲಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಾಗಿದೆ. ಸೊ ಇವಾಗ ನಾನು ಒಂದು 5 ನಿಮಿಷ ಪರ್ಟಿಕ್ಯುಲರ್ ಪೇಡಾನ ಒಂದು 5 ನಿಮಿಷ ಫ್ರೀಸರಲ್ಲಿಟ್ಟು ಕೂಲ್ ಮಾಡಿದ್ದೀನಿ. ಸೊ ದಟ್ ಕೂಲ್ ಆದರೆ ಚೆನ್ನಾಗಿರುತ್ತೆ ಅಂತ. ಒಂದು ಸ್ಟೋರೇಜ್ ಬಾಕ್ಸ್ ತೊಗೊಂಡು ಇದನ್ನೆಲ್ಲನೂ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಮಕ್ಕಳಿಗಾಗಲಿ ಯಾವಾಗ ಬೇಕು ಅವಾಗ ತಿನ್ಬೋದು ಅಂತ. ಆಲ್ಮೋಸ್ಟ್ ಇದನ್ನು ನೀವು ಒಂದು 15 ಡೇಸ್ ತನಕ ಆದರೂ ಸ್ಟೋರ್ ಮಾಡ್ಬೋದು. ಈ ಥರ ಒಂದು ಬಾಕ್ಸ್ಗೆ ಇಟ್ಕೊಂಡ್ರೆ ಮಕ್ಕಳು ಯಾವಾಗ ಕೇಳ್ತಾರೆ ಯಾವಾಗ ಕೊಡ್ಬೋದು, ಅಥವಾ ಯಾವಾಗ ಬೇಕು ಅವಾಗ ತಿನ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೇಡ. ನಿಮಗೂ ಈ ಪರ್ಟಿಕ್ಯುಲರ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಡೂ ಕಾಮೆಂಟ್ ಬಿಲೋ ಆ್ಯಂಡ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಪರ್ಟಿಕ್ಯುಲರ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.